ಒಬ್ಬೊಬ್ರ ಬಗ್ಗೆ ನಂಗೆ ಬಿಗ್ ಬಾಸ್ ಬಗ್ಗೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಹೇಳೋದಾದ್ರೆ ಸರ್ ರಜತ್ ಅವರ ಮನೋಭಾವನೆ ಆಗಲಿ ಅವರು ಬಂದಿರೋದ್ರ ಬಗ್ಗೆ ಆಗಲಿ. ರಜತ್ ಅವರು ಅವ್ರು ಬೆಳೆದು ಬಂದಿರೋ ರೀತಿನೇ ಅವರು ಬಿಗ್ ಬಾಸ್ ಮನೇಲಿ ನಡ್ಕೊಂಡ್ರು. ಬಟ್ ಕೆಲವೊಂದು ವಿಚಾರಗಳನ್ನ ಸರಿಪಡಿಸ್ಕೊಂಡ್ರು. ತುಂಬ ಒಳ್ಳೆ ವ್ಯಕ್ತಿ. ಭಾಷೆ ಅನ್ನೋದು ಕೆಲವೊಂದು ಬೇರೆಯವ್ರಿಗೆ ಅರ್ಟ್ ಆಗುತ್ತೆ ಅನ್ನೋದು ತಿಳ್ಕೊಂಡ್ರೆ ಮಾತಾಡೋಕ್ಕಿಂತ ಮುಂಚೆ ಅದನ್ನು ತಿಳ್ಕೊಂಡ್ರೆ ಸಾಕು. ಅದು ಬಿಟ್ಟರೆ ಒಳ್ಳೆ ವ್ಯಕ್ತಿ ಸರ್. ಓಕೆ, ತ್ರಿವಿಕ್ರಮ್ ಅವರು. ತ್ರಿವಿಕ್ರಮ್ ಅದೇ ಇನ್ನು ಮುಂದೆ ಹೇಗೆ ಲೈಫ್ ಕಟ್ಕೋತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅವ್ನ ಲೈಫ್. ವಿನ್ನರ್ ಹನುಮಂತ. ಹನುಮಂತು ಹೇಗಿದ್ದಾನೆ ಹಾಗೇ ಇದ್ದರೆ ಚಂದ. ಅವನ ವ್ಯಕ್ತಿತ್ವವನ್ನು ಬಿಟ್ಕೊಡದೆ ಅವನು ಹೇಗಿದ್ದಾನೋ ಈಗ ಹಾಗೇ ಇದ್ದರೆ ಚಂದ. ಯಾಕಂದರೆ ಜನಗಳು ಅದನ್ನೇ ಇಷ್ಟಪಟ್ಟಿರೋದು. ಅದೇನಾದರೂ ಬದಲಾಯಿತು ಅಂತಂದರೆ ಹನುಮಂತ ಅವರು ನೀವು ಕಂಡಂತೆ ತುಂಬ ಮನೆಯಲ್ಲಿ ಆ ಮುಗ್ಧತೆ ಆಗಿರ್ಬೋದು, ಎಲ್ಲವೂ ನಿಜನೇ ಸರ್. ಅವ್ನು ಇದ್ದಿದ್ದೆಲ್ಲವೂ ನಿಜವೇ. ನಿಜ. ತುಂಬ ಫೇಕ್ ಅಂತ ಹೇಳಿ ಹೊರಗಡೆ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸರ್ ಒಂದಿನ 2 ದಿನ 3 ದಿನ ಇಲ್ಲ 1 ವಾರ ಇರ್ಬೋದು ಸರ್. ಬೇರೆ ಮುಖವಾಡ ಧರಿಸ್ಕೊಂಡು ಬೇರೆ ರೀತಿ ಇರ್ಬೋದು ಸರ್. ಬಟ್ 120 ದಿನ ಇರೋಕ್ಕಾಗಲ್ಲ ಸರ್. ಐಶ್ವರ್ಯ ಅವರು. ಐಶ್ವರ್ಯ ಗಟ್ಟಿ ಜೀವ. ಸಿಕ್ಕಾಪಟ್ಟೆ ಚಾಲೆಂಜಸ್ನ ಸಿಕ್ಕಾಪಟ್ಟೆ ನೋವುಗಳನ್ನ ಕಂಡ್ಕೊಂಬಂದಿರೋಂಥ ಹುಡುಗಿ. ದೇವ್ರು ಅವಳನ್ನ ತುಂಬ ಚೆನ್ನಾಗಿಟ್ಟಿರಲಿ, ತುಂಬ ಚೆನ್ನಾಗಿ ಇರಲಿ. ಯಾಕಂದರೆ ಅಷ್ಟು ಆ ಒಂದು ಇದಕ್ಕೆ ಜೀವಕ್ಕೆ ಅಷ್ಟೊಂದು ನೋವು ಕೊಡಬಾರ್ದಿತ್ತು ದೇವರು. ಹೌದು. ಶಿಶಿರ್ ಅವರು. ಶಿಶಿರ್ ಅವನು ಸಿಕ್ಕಾಪಟ್ಟೆ ಎಮೋಷ್ನಲ್. ಅದು ನನಗೆ ಅವನಿಗೆ ಆ ಒಂದು ಇದರಲ್ಲಿ ಸಿಕ್ಕಾಪಟ್ಟೆ ಎಮೋಷ್ನಲ್ ಹುಡುಗ. ಅವನ ಕನಸುಗಳು ಕಂಡಂಗೆ ಅವನು ಬೇಗ ನಿರ್ದೇಶನ ಮಾಡಲಿ. ಬಹಳಷ್ಟು ಅವಕಾಶಗಳು ಸಿಕ್ಕಲಿ. ಒಳ್ಳೆ ನಟ. ತುಂಬ ಅವಕಾಶಗಳು ಸಿಕ್ಕಿ ತುಂಬ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿರಲಿ ಅಂತ. ಮತ್ತಷ್ಟು ವೈವಿಧ್ಯಮಯ ವಿಷಯಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ. ನಮಸ್ಕಾರ.